ಆಶೀರ್ವದಿಸುತ್ತಾನೆ. ಮೊದಲು ನಮ್ಗೆ ಬೇಕಾಗಿದ್ದೇನೋ ಆರೋಗ್ಯ, ಎರಡನೇದಾಗಿ ಬೇಕಾಗಿದ್ದೇನೋ ಅನ್ನ ಪಾನ, ಅಷ್ಟೇ ತಾನೇ ಬೇಕಾಗಿದೆ. ಒಳ್ಳೆ ಮನೆ ಬೇಕಾ, ಒಳ್ಳೆ ಗೋಲ್ಡ್ ಬೇಕಾ, ಒಳ್ಳೆ ಪ್ಯಾಲೇಸ್ ಬೇಕಾ? ಇದೆಲ್ಲ ಇರೋದಿಲ್ಲ. ಎರಡು ದಿನ ಅಷ್ಟೇ ಬಾಡಿಗೆ. ಇವೆಲ್ಲ ನಾವು ಒಂದು ದಿವಸ ದೇವರು ಬಂದ ತಕ್ಷಣ ಏನ್ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಆದ್ರೆ ಇವತ್ತು ನಮ್ಗೆ ಬೇಕಾಗಿರೋದು ಏನಂತೆ, ಒಂದು ಆರೋಗ್ಯ, ಎರಡನೇದಾಗಿ ನಮಗೇನ್ ಬೇಕು, ಆಹಾರ ಬೇಕು. ದೇವರು ಹೇಳ್ತಾ ಇರುವಂತ ಮಾತು ಏನಂತೆ, ಏನು ದೇವರು ವಾಕ್ಯ, ಆತನನ್ನು ಆರಾಧಿಸ್ಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಏನ್ ಮಾಡ್ತಾನಂತೆ, ಆಶೀರ್ವದಿಸುವನು. ಆಶೀರ್ವದಿಸಿ. ಇವತ್ತು ನಿಮ್ಗೆ ಯಾರ ಮನೆಗಾದ್ರೂ ದೇವರು ಕೊರತೆ ಇಟ್ಟಿದ್ದಾನ? ಆರೋಗ್ಯಕ್ಕೆ ಇದ್ದಲ್ಲ, ಸಾರಿ, ಆಹಾರಕ್ಕೆ ಏನಾದ್ರು ಕೊರತೆ ಇಟ್ಟಿದ್ದಾರ? ಇದ್ರೆ ಇಲ್ಲದ್ರೆ ನಾನು ಕೇಟ ನಾನು ಕೊಡ್ತೀನಿ, ಪರವಾಗಿಲ್ಲ, ನಿಜವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ದೇವರು ಹೇಳ್ತಾ ಇದ್ರೆ, ನಮಗೆ ದೇವರು ಏನ್ ಮಾಡ್ತಾನೆ, ನಮ್ಮ ಆಹಾರ ಏನಂದ್ರೆ ಅನ್ನಪಾನಗಳನ್ನ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಇವತ್ತು ನಮ್ಮ ಕೆಲಸವನ್ನ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ. ನಾವು ಬೆಳೆಗಳನ್ನ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಇವತ್ತು ಮನುಷ್ಯನು ಆಶೀರ್ವಾದ ಮಾಡಿದ್ರೆ ಅದು ಮನೆ ತನಕ, ದೇವರು ಆಶೀರ್ವಾದ ಮಾಡಿದರೆ ನಾನನ್ನ ಸಾಯೋ ತನಕ. ಹಲ್ಲೆಲೂಯಾ. ಇದು ನಮಗೆ ಬೇಕಾಗಿರೋದು. ಆದ್ರೆ ಗಮನಿಸ್ತಾ ಇದ್ದೇವೆ, ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅಷ್ಟು ಮಾತ್ರವಲ್ಲದೆ ನಿಮ್ಮ ಒಳಗಡೆ ಯಾವ ವ್ಯಾಧಿಯು ಉಂಟಾಗದಂತೆ ದೇವರು ಏನ್ ಮಾಡ್ತಾರಂತೆ, ನಿಮ್ಮ ಒಳಗಡೆ ಯಾವ ವ್ಯಾಧಿ, ಯಾವ ರೋಗ ಬರದೆ ಮಾಡುವಂತ ವಾಕ್ಯ ಇರ್ತದೆ. ಹಲ್ಲೆಲೂಯಾ. ಕೊರೋನಾ ವೈರಸ್ ಬಂದಯ್ಯಾ, ಭಯ ಪಡಬೇಡ. ಹಲ್ಲೆಲೂಯಾ. ಕೊರೋನಾ ವೈರಸ್ ಬಂದ್ರು ಕೂಡ ನಿನ್ನ ಮುಟ್ಟಕ್ಕಾಗಲ್ಲ. ಯಾಕೆ ನಿನ್ನ ಮುಟ್ಟಕ್ಕಾಗಲ್ಲ ಅಂದ್ರೆ, ನಿನ್ನ ಸುತ್ತೂರು ಯೇಸುವಿನ ರಕ್ತದ ಕೋಟೆ ಒಳಗೆ ನೀನು ಎಲ್ಲಿದೆ ಅಂದ್ರೆ, ಯೇಸುವಿನ ರಕ್ತದ ಕೋಟೆ ಒಳಗಡೆ ಇದೆಯಾ. ಅದಕ್ಕೆ ಕೊರೋನಾ ಬರಲಿ ಯಾವ್ದು ಬಂದ್ರು ಕೂಡ ಏನ್ ಮಾಡಕ್ಕಾಗಲ್ಲ, ನಿನ್ನ ಮುಟ್ಟಕ್ಕಾಗುದಿಲ್ಲ. ಹಂಗಂತ ಸುಮ್ಮನೆ ಇರಬೇಡ. ಏನಂದ್ರೆ ಏನಾಗಲ್ಲ ಅಂತ ಸುಮ್ಮನೆ ಇರಬೇಡ. ಯಾವಾಗಲೂ ಮಣಕಾಲ ಯುದ್ಧವನ್ನ ನೀವು ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ಯಾವಾಗಲೂ ದೇವರ ವಾಕ್ಯವನ್ನ ಧ್ಯಾನ ಮಾಡ್ತಾ ಇರ್ಬೇಕು. ಇದನ್ನು ಮಾಡುವಾಗ ಜೀವಿತದಲ್ಲಿ ಯಾವುದು ಕೂಡ ಬರೋದಿಲ್ಲ. ಹಲ್ಲೆಲೂಯಾ. ಬರೋದು ಕೂಡ ಬಂದ್ರು ಕೂಡ ಒಂದು ದಾರಿ ಬಂದ್ರೆ 7 ದಾರಿಯಲ್ಲಿ ಓಡಿ ಹೋಗ್ತಾರೆ. ಯಾರು ಗೊತ್ತಾಗಿಲ್ಲ? ಕೈ ತಟ್ಟಮ್ಮ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಇವತ್ತು ಈ ವಾಗ್ದಾನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ವಿಶೇಷವಾಗಿ ದೇವ ಜನರು ಎಷ್ಟು ಕಾಲ ವಿಧೇಯರಾಗಿ ಇರ್ತಾರೋ ಅಷ್ಟುವರೆಗೂ ಅವರ ಜೀವಿತದಲ್ಲಿ ಆರೋಗ್ಯವನ್ನ, ಸಮೃದ್ಧಿಯನ್ನ, ಅವರ ಅನ್ನಪಾನಗಳನ್ನ